ನೀನು ಐಸ್ ಕ್ರೀಮ್ ಸ್ಟಿಕ್ನೇನಾರ ಈ ಥರ ಫೋಲ್ಡ್ ಮಾಡಿಬಿಟ್ರೆ ನಿನಗೆ 500 ಅಲ್ಲ 1000 ಕೊಡ್ತೀನಿ. ಫಸ್ಟ್ ಫೋಲ್ಡ್ ಮಾಡಿ ಈ ಥರ ಆಯಿತಾ. ನಿಂಗೆ ಹೇಳಿದ ಕೆಲಸ ಕೂಡ ಮಾಡ್ತೀನಿ. 1000 ರೂಪಾಯಿ ಕೊಟ್ಟು ನೀನು ಹೇಳಿದ ಕೆಲಸನೂ ಮಾಡ್ತೀನಿ. ಅಪ್ಪ ಮಾಡುವಾಗಪ್ಪ ಇಲ್ಲಾಂದ್ರೆ ನೋಡಿ ನೀನು ಮಾಡ್ತೀನಿ ಸರಿಯಾಗಿ. ಫಸ್ಟ್ ನೀನು ಫೋಲ್ಡ್ ಮಾಡು ಆಮೇಲೆ ಹೇಳ ನಿನ್ಲೆ. ಫೋಲ್ಡ್ ಆಯ್ತಲ್ಲ ಇದು ನಿಂದು ಮಾತ್ರ ಹೆಂಗೆ ಫೋಲ್ಡ್ ಆಯ್ತೈತೆ ಅದೆಲ್ಲ ಸೈನ್ಸ್ ಗೊತ್ತಿದ್ರೆ ಎಲ್ಲ ಆಯ್ತದೆ. ಬಾ ಹೇಳ್ಕೊಡ್ತೀನಿ ಇದು ಹೆಂಗೆ ಅಂತ. ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲೆ ನೀರಿಟ್ಟಾದ್ಮೇಲೆ ಒಳಗಡೆ ಐಸ್ ಕ್ರೀಮ್ ಸ್ಟಿಕ್ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊ ಆಯಿತಾ. ಇದು ಏನಕ್ಕೆ ಆಯಿತು ಅಂದರೆ ಇದ್ರೊಳಗಡೆ ಲಿಗ್ನನ್ ಅಂತ ಒಂದು ಮೆಟೀರಿಯಲ್ ಇರುತ್ತೆ ವುಡ್ ಒಳಗಡೆ, ಅದು ಅವಾಗ ಅದಕ್ಕೆ ಫ್ಲೆಕ್ಸಿಬಲ್ ಆಗೋದು. ಇವಾಗ ಏನಿಲ್ಲ, ಒಂದು ಗ್ಲಾಸಲ್ಲಿ ಇಟ್ಬಿಟ್ಟು ಅದನ್ನ ನೀಟಾಗಿ ಸರ್ಕಲ್ ಶೇಪ್ ಬೇಕಲ್ಲ, ಒಳಗಡೆ ಇಟ್ಬಿಟ್ಟು ಇನ್ನೊಂದು ಗ್ಲಾಸ್ ತಗೋ, ಇನ್ನೊಂದು ಗ್ಲಾಸ್ನು ಅದ್ರೊಳಗಡೆ ಹಾಕ್ಬಿಟ್ಟು ಟೈಟಾಗಿ ಇಟ್ಬಿಟ್ಟು 15 ನಿಮಿಷ ಬಿಟ್ಬಿಡು. 15 ನಿಮಿಷ ಬಿಟ್ಟಾದ್ಮೇಲೆ ಲಿಗ್ನನ್ನು ಪೂರ್ತಿಯಾಗಿ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ಹೀಟ್ ಮಾಡಿಬಿಟ್ಟು ಎಷ್ಟೊಂದು ಕಾರ್ಪೆಂಟರು ಸೆಟ್ ಮಾಡೋದು, ನೀನು ನೋಡಿದರೆ ಗೊತ್ತಿರ್ತದೆ. ಅದಕ್ಕೆ ಹೇಳೋದು ಓದೋ ಟೈಮಲ್ಲಿ ಓದಬೇಕು ಅಂತ. ಆಯ್ತು ಬಿಡಲ್ಲೇ ಓದ್ತೀನಿಲೇ. ಆಯ್ತು, ಕ್ಯಾಮ್ರಾ ನೋಡ್ಕೋ ಕರೆಕ್ಟಾಗಿ. ಇವಾಗ ಏನಿಲ್ಲ, ಇವಾಗ ನೀಟಾಗಿ ನೋಡಿ, ಇವಾಗ ಫೋಲ್ಡ್ ಆಯಿತಾ. ಇದರಲ್ಲಿ ಇನ್ನೂ ಮಾಯ್ಶ್ಚರ್ ಕ್ಯಾಪ್ಚರ್ ಆಗೈತೆ. ಅದಕ್ಕೆ ಇನ್ನು ಇದೇನಾರ ಮಾಯ್ಶ್ಚರ್ ಎಲ್ಲ ಹೋಗ್ಬಿಡ್ತು ಒಣಗೋಯ್ತು ಅಂದರೆ ಅದ್ರ ಫಸ್ಟ್ ಥರನೇ ಬ್ರೇಕ್ ಆಗೋಗುತ್ತೆ. ಇದನ್ನೇ ಸೈನ್ಸ್ ಟಿಪ್ಪು. ಇವಾಗ ಬಾ ಅವನಿಗೆ ತಿರ್ಗಾ ಇದು ಮಾಡೋಣ ಆಯಿತಾ. ಇವಾಗ ತಿರ್ಗಾ ಅವನಿಗೆ ಒಂದು ಚಾಲೆಂಜ್ ಕೊಡೋಣ. 1000 ರೂಪಾಯಿ ಅವ್ನು ಕೊಡ್ತಾನೆ ಇವಾಗ.